ಹಲೋ, ಎಲ್ರಿಗೂ ನಮಸ್ಕಾರ. ಸ್ವಾದ ರುಚಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ಮಾವಿನಕಾಯಿಯಿಂದ ಇನ್ನೊಂದು ರೆಸಿಪಿ ತೊಗೊಂಬಂದಿದ್ದೀನಿ. ಅದೇನೆಂದರೆ ಮಾವಿನಕಾಯಿಯಿಂದ ಮಾಡುವಂಥ ಗೊಜ್ಜು. ಇದು ನಮ್ಮ ತೋಟದಿಂದನೇ ಕಿತ್ಕೊಂಡ್ಬಂದಿರೋವಂಥ ಮಾವಿನಕಾಯಿ, ತುಂಬ ಫ್ರೆಶ್ ಆಗಿದೆ. ಈ ಮಾವಿನಕಾಯಿನಲ್ಲಿ ಹೇಗೆ ಗೊಜ್ಜು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಹಳ ರುಚಿಯಾಗಿರುತ್ತೆ. ನೀವು ಅನ್ನದ ಜೊತೆ ಆಗಲಿ ಅಥವಾ ರಾಗಿ ಮುದ್ದೆ ಜೊತೆ ಆಗಲಿ ಅಥವಾ ಚಪಾತಿ ಜೊತೆ ಆಗಲಿ ಯಾವುದು ಜೊತೆ ಬೇಕಾದರೂ ನೀವು ತಿನ್ಬೋದು. ಮತ್ತು ನೀವು ಎಲ್ಲಾದರೂ ಟೂರು ಅಥವಾ ಪಿಕ್ನಿಕ್ ಹೋಗ್ತೀನಿ ಅಂತಂದರೆ ಇದನ್ನು ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮಗೆ ಇವತ್ತಿನ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಾವಿನಕಾಯಿನ ನಮಗೆ ಎಷ್ಟೆಷ್ಟು ದೊಡ್ಡದಾಗಿ ಹೋಳುಗಳು ಬೇಕೋ ಆ ಥರ ಹೆಚ್ಚಿ ರೆಡಿ ಮಾಡಿಟ್ಕೋಬೇಕು. ನಾನೆಲ್ಲ ಮಾವಿನಕಾಯಿನೂ ತೊಳೆದು ಈ ಥರ ರೆಡಿ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಹೋಳು ಮಾಡಬೇಕು. ಸಿಪ್ಪೆ ಸಮೇತ ಮಾಡೋದ್ರಿಂದ ಹೋಳುಗಳು ಗಟ್ಟಿಯಾಗಿರುತ್ತೆ, ಇಲ್ಲ ಅಂದರೆ ಬೇಯುವಾಗ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಸಿಪ್ಪೆ ಸಮೇತನೇ ತಗೋಬೇಕಾಗುತ್ತೆ. ಹೆಚ್ಚೋವಾಗ ನೋಡಿ ಈ ಥರ ಹುಳ ಏನನ್ನ ಇತ್ತು ಅಂದರೆ ತೆಗೆದುಬಿಟ್ಟು ಬೇರೆ ಕಾಯಿನ ತಗೋಬೇಕಾಗುತ್ತೆ. ಈ ಥರ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನಾವು ಹೋಳುಗಳನ್ನ ಕಟ್ ಮಾಡಿಟ್ಕೋಬೇಕು. ನಾನು ಸುಮಾರು 5 ಕಾಯಿ ತಗೊಂಡಿದ್ದೆ. ಇದನ್ನು ಎಷ್ಟು ದಿನ ಬೇಕಾದರೂ ಎತ್ತಿಟ್ಕೋಬೋದು ವೀಕ್ಷಕರೇ, ಅಂದರೆ ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಈ ಥರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾವು ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕ್ಕೋಬೇಕು. ಅದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಕಬೇಕು. ಜೊತೆಗೆ ಕರಿಬೇವಿನ ಸೊಪ್ಪು. ಈ ಹೋಳುಗಳನ್ನೆಲ್ಲ ಇದಕ್ಕೆ ಹಾಕ್ಬಿಡ್ಬೇಕು. ಸ್ವಲ್ಪ ಒಂದು 2 ನಿಮಿಷ ಈ ಥರ ಹುರ್ಕೊಂಡು ಇದಕ್ಕೆ 2 ಲೋಟ ನೀರು ಬೆಚ್ಚಬೇಕು. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಒಂದರಿಂದ 2 ಲೋಟದಷ್ಟು ನೀರು. ನಿಮಗೆ ಗೊಜ್ಜು ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ನೀರನ್ನ ಬೆರೆಸ್ಕೋಬೋದು. ಹೀಗೆ ನೀರು ಕುದಿಯುವಾಗ ನಾವು ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಎರಡನ್ನೂ ಹಾಕಿ ಕುದಿಸ್ಕೋಬೇಕು. ಹೀಗೆ ಎಷ್ಟು ಬೇಕು ಅಷ್ಟು ಅನುಸಾರವಾಗಿ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಇದು ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ. ಹಾಗೆ ಇದು ಗೊಜ್ಜಾಗಿರೋದ್ರಿಂದ ಇದಕ್ಕೆ ಸಿಹಿ ಅಂಶ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾನು ಇಷ್ಟಪ್ಪ ಬೆಲ್ಲನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ಒಂದು 5 ರಿಂದ 6-7 ನಿಮಿಷ ಆದರೂ ಬೇಕು ಇದು ಬೇಯಕ್ಕೆ. ಬೆಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಬಣ್ಣ ಬದಲಾಗಿರುತ್ತೆ. ಇದನ್ನು ನಾವು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಈ ಥರ ಚೆನ್ನಾಗಿ ಕುದಿಬೇಕು. ಇನ್ನೂ ಬೆಂದಿಲ್ಲ, ಇನ್ನೊಂದು 2-3 ನಿಮಿಷ ಬೇಕಾಗುತ್ತೆ. ಈಗ ನೋಡೋಣ ಬೆಂದಿದೆಯಾ ಅಂತ. ಅರಿಶಿನ ಎಲ್ಲ ನೋಡಿ ಎಲ್ಲ ಕಡೆನೂ ಹರಡ್ಕೊಂಡ್ಬಿಟ್ಟಿದೆ. ಇದು ಬೇಯುವಾಗ ನಾವು ಇಂಗಿನ ಪುಡಿನ ಬೆರೆಸ್ಬೇಕಾಗುತ್ತೆ.
ನನ್ನ ಹತ್ರ ಹಿಂಗೆ ಇರಲಿಲ್ಲ, ಹಾಗಾಗಿ ನಾನು ಹಿಂಗೆ ಹಾಕಿಲ್ಲ. ಇದನ್ನೊಂದು ಸ್ವಲ್ಪ ನೋಡೋಣ ಬೆಂದಿದೆಯಾ ಅಂತ. ನೋಡಿ ಸಾಫ್ಟಾಗಿ ಆಗಿದೆ. ಈಗ ಇದಕ್ಕೆ ನಾವು ರಸಂ ಪುಡಿ ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಅದನ್ನು ಹಾಕಬೇಕಾಗುತ್ತೆ. ಖಾರ ಮಾತ್ರ ನಮ್ಮ ಇಚ್ಛೆ ಅನುಸಾರವಾಗಿ ಹಾಕಬೇಕು. ಇದು ರಸಂ ಪುಡಿ ಅಂದರೆ ಸಾರಿನ ಪುಡಿ ಅಂತಾರಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ 2.5 ಸ್ಪೂನು ನಾನು ಸಾರಿನ ಪುಡಿ ಹಾಕಿದ್ದೀನಿ. ಇವಾಗ ಇದು ಖಾರ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಹೊಂದ್ಕೋಬೇಕು ಗೊಜ್ಜಿಗೆ. ಆಗ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಗೊಜ್ಜು. ಈಗ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆಯಾ ಅಂತ ನೋಡೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಎಲ್ಲ ಹೋಳಿಗೂ ಉಪ್ಪು ಖಾರ ಸಿಹಿ ಎಲ್ಲ ಮಿಶ್ರಣ ಆಗಿ ಬೆಂದಿದೆ. ನೋಡೋಣ ಈಗ ಇನ್ನೆಷ್ಟು ಬೆಂದಿದೆ ಅಂತ ಪುನಃ. ನೋಡಿ ಎಷ್ಟು ಸಾಫ್ಟಾಗಿದೆ. ಸೊ ಈ ಥರ ಆಗಿರೋದಕ್ಕೋಸ್ಕರನೇ ನಾನು ಸಿಪ್ಪೆ ತೆಗಿಬಾರ್ದು ಅಂತ ಹೇಳಿದ್ದು. ಇಲ್ಲಾಂದರೆ ಪೂರ್ತಿ ಗೊಜ್ಜಲ್ಲಿ ಎಲ್ಲ ಅದರದ್ದು ತಿರುಳು ಕರಗೋಗ್ತಾ ಇತ್ತು. ಈಗ ಇದಾಗಿದೆ. ನೋಡಿ ಎಷ್ಟು ನೀರು ಹಾಕಿದ್ದೆ ನಾನು. ಇವಾಗ ಸ್ವಲ್ಪ ಗಟ್ಟಿಯಾಗಿ ಬೆಂದಿದೆ. ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂತಂದರೆ ನೀವು ಇನ್ನೂ ಒಂದು 2 ರಿಂದ 3 ನಿಮಿಷ ಕುದಿಸಿದ್ರೆ ಇನ್ನೂ ಗಟ್ಟಿಯಾಗುತ್ತೆ ಗೊಜ್ಜು. ಅನ್ನಕ್ಕಾಗಲಿ, ರಾಗಿ ಮುದ್ದೆಗಾಗಲಿ, ಚಪಾತಿಗಾಗಲಿ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ನೆಂಚ್ಕೊಂಡು ತಿನ್ಕೋಬೋದು. ಈ ಗೊಜ್ಜು ನೋಡಿದ್ರೆ ನನಗೆ ಬಾಯಲ್ಲಿ ಈಗಲೇ ನೀರು ಬರ್ತಾ ಇದೆ. ನಿಮಗೂ ಎಲ್ಲರಿಗೂ ಹಾಗೆ ಅನ್ನಿಸ್ತಾ ಇದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನೀವು ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ಸ್ನ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.